ನೋಡ್ರಿ ಎಲ್ರುನುವೆ ಇವತ್ತು ಗಣೇಶನ ಪೂಜೆ ಎಲ್ಲಾನು ಆಗೈತೆ. ಇವತ್ತು ನಮ್ಮ ಊರಿನ ಜಯಮ್ಮ ಅವರು ಇವತ್ತು ಊರಲ್ಲಿ ಗಣೇಶ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಉಪ್ಪಿಟ್ಟು ಕೇಸರಿ ಬಾತು ಮಾಡಿಸ್ತಾವ್ರೆ. ಸಾರ್ವಜನಿಕರು ಎಲ್ರುನು ದಯವಿಟ್ಟು ಬಂದು ಪ್ರಸಾದನ ಸ್ವೀಕಾರ ಮಾಡಬೇಕಾಗಿ ಎಲ್ಲರ ಹತ್ರನೂ ವಿನಂತಿ ಮಾಡ್ತಾ ಇದೀವಿ. ನಮ್ಮ ಜಯಮ್ಮಂಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ನೋಡಿ ಎಲ್ರು ಒಬ್ಬೊಬ್ಬರೇ ಸಾಲಾಗಿ ಬಂದು ಪ್ರಸಾದನ ಸ್ವೀಕಾರ ಮಾಡಬೇಕು. ಬರ್ರಿ ನಿಧಾನಕ್ಕೆ ಬರ್ರಿ. ಅಷ್ಟೇನೆ. ಯಾಕೆ ಚೇಕ ಇನ್ನೇನು ಹೇಳ್ಬೇಕಿತ್ತು? ಇಷ್ಟೊಂದು ಸಾವಿರ ದುಡ್ಡು ಖರ್ಚು ಮಾಡ್ಬಿಟ್ಟು ಕೊಟ್ಟಿವ್ನಿ, ಪ್ರಸಾದ ಮಾಡ್ಸಿವ್ನಿ. ಒಸಿ ಜಾಸ್ತಿ ಹೇಳ್ಬೇಕು ತಾನೆ ನನ್ನ ಬಗ್ಗೆ ಎಲ್ಲನೂ. ಸನ್ಮಾನ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಈಗ ಅದೇನೋ ಸುಮ್ಕೇನಿಯ ಇದು ಮಾಡ್ತಾ ಇದ್ದೀರಾ? ಗಣೇಶ ಬಿಡುವಾಗ ಸನ್ಮಾನ ಎಲ್ಲನೂ, ಇವಾಗ ಎಲ್ಲನೂ ಸನ್ಮಾನ ಇಲ್ಲ ಕಣ್ ಚೇಕ. ನೀನು ಈ ಕಡೆಗೆ ಬಾ. ಎಲ್ರಿಗೂ ಪ್ರಸಾದ ಹಂಚನ್ ಮೊದಲು ಎಲ್ಲ ನಿನ್ನ ಹೆಸರು ಹೇಳ್ಕೊಂಡು ಒಟ್ಟು ತುಂಬ ತಿನ್ಕೋತಾರೆ ನೋಡು. ಎಲ್ರೂ ಭಕ್ತಾದಿಗಳೆಲ್ಲ ಕಾಯ್ಕೊಂಡವ್ರೆ. ನಾನೇ ಪ್ರಸಾದ ಮಾಡ್ಸಿರೋದು ನಾನೇ. ಉಪ್ಪಿಟ್ಟು ಕೇಸರಿ ಬಾತು ಎಲ್ಲ ನಾನೇ ಮಾಡ್ಸಿರೋದು. ಅಯ್ಯೋ ಜಯಮ್ಮ, ಮಾಡ್ಸಕ್ಕಿನ್ನ 3 ದಿನ ಮುಂಚೆಯಿಂದನೂ ಇದನ್ನೇ ಹೇಳ್ತಾ ಇದೀಯಾ. ನಾವತ್ತಾಗ ಬಂದ್ಬಿಟ್ಟು ಪ್ರಸಾದನ ತಿನ್ಕೋತೀವಿ. ಈ ಕಡೆಗೆ ಬಾ. ನಿಮ್ಗೆ ಅಂತಾನೆ ಮಾಡ್ಸಿರೋದು. ಬನ್ನಿ ಎಲ್ರು ನಿಧಾನಕ್ಕೆ ತಿನ್ಕೊಬಿಟ್ಟು ಹೋಗಿರೋಂತ ಬನ್ನಿ. ನೋಡಿ ಉಸಿ ಕಮ್ಮಿ ಹಾಕಿ ಶಾನ್ ಹಾಕಕ್ ಹೋಗ್ಬೇಡಿ. ಆಮೇಕಿಂದ ಶಾನ್ ಹಾಕಿದ್ರೆ ಆಮೇಕಿಂದ ಎಲ್ಲ ಖಾಲಿ ಆಗ್ಬಿಟ್ರೆ ಊರಿನ ಜನ ಎಲ್ಲನೂ ನಾನು ಬೈಕತ್ತಾರ ಅಷ್ಟೇ. ನೀನಿಯಾ ನೋಡ್ಕೊಂಡು ಉಸಿ ಕಮ್ಮಿ ನೀನು ಹಾಕಿ. ಅಯ್ಯೋ ಆಯ್ತು ಹೇಳು ಜಯಮ್ಮಕ್ಕೋ, ಹಾಕ್ತಿವಿ. ಸುಮ್ಕಿರ್ ನೀನು. ಬಾಯಿ ಇತ್ತ ಕಡೆ ನಿಂದೆ ಪ್ರಸಾದ ಫಸ್ಟ್ ತಕ ಬಾಯಿಲಿ. ಇಲ್ಲ ಎಲ್ರಿಗೂ ಕೊಡು. ಬೇಗ ಕೊಡ್ರಿ ಪ್ರಸಾದನ. ಅರ್ಲೆ ಹುಡುಗ, ಬಾ ಕೊಡ್ತೀವಿ ಬಾ. ಉಪ್ಪಿಟ್ಟು ಕೇಸರಿ ಬಾತು ಕೊಡಿ ಬೇಗ. ನಡೀರ ತಕೊಂಡ್ ಎಲ್ರು ಒಬ್ಬೊಬ್ರು ನಡಿಬೇಕು. ಸಾಕು ಫಸ್ಟ್ ಇರೋದನ್ನ ತಿಂದ್ಬಿಟ್ಟು ಆಮೇಕಿಂದ ಬರಿವಂತೆ ಹೋಗ. ಇನ್ನೊಂದ್ ಪ್ಲೇಟ್ ಕೊಡ್ತೀವಿ ಆಮೇಲೆ ಹೋಗೋಗ್ ಸದ್ಯಕ್ಕೆ ಇವಾಗ. ಈ ಬಾರು ಇದನ್ನು ಹೊಟ್ಟೆ ತುಂಬಾ ತಿನ್ಕೊಬಿಟ್ಟು ಆಮೇಕಿಂದ ಬಂದು ಹಾಕಿಸ್ಕೊಳ್ಳೋಣ. ಹೋಗ್ರ, ಎಲ್ಲರಿಗೂ ಒಂದೊಂದೇ ಕಿತ್ತನೆ ಪ್ರಸಾದ ಇದು. ಏನ್ ಅನ್ಕೊಬಿಟ್ಟಿದ್ದೀರಾ? ಎಲ್ರಿಗೂ ಒಂದೊಂದ್ ಕಿತ್ತನೆ ಕೊಡೋದು. ಹೋಗಿ ಮನೆಗೆ ಹೋಗ್ಬಿಟ್ಟು ತಿನ್ನೋಗಿ. ಇಲ್ಲೆಲ್ಲ ಗಲೀಜ್ ಎಲ್ಲ ಮಾಡ್ಬಿಟ್ಟು ಕೆಳಗಡೆ ಎಲ್ಲ ಚೆಲ್ಲಕ್ ಹೋಗ್ಬೇಡಿ. ಹೋಗೊಂದ್ ಹತ್ರ ಕೂತ್ಕೊಂಡು ತಿನ್ನೋಗಿ. ಹೆಂಗ ನಮ್ ಜಯಮ್ಮಕ್ಕಂಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತಪ್ಪ. ಹಂಗೇನೆ ಮುಂದಿನ ವರ್ಷನೂ ಇನ್ನು ಸಂದಾಗ ಮಾಡ್ಸಕ್ಕೆ ದೇವ್ರು ಶಕ್ತಿ ಕೊಡ್ಲಿ. ಏನ್ ಜಯಕ, ಎಲ್ಲ ಒಳ್ಳೇದಾಗ್ಲಿ. ಎಲ್ಲ ನಿಮ್ ಆಶೀರ್ವಾದ. ಸರಿ ಕಣಕ್ಕ, ಎಲ್ಲ ಒಂಚಿ ಇನ್ನು ಊರಾಗಿರೋರೆಲ್ಲ ಬರ್ತಾರೆ. ಎಲ್ಲ ಕೇಸರಿ ಬಾತ್ ಎಲ್ಲ ಖಾಲಿ ಆಗೋಗ್ಬಿಡ್ತದೆ ಅನ್ನಿಸ್ತದೆ. ಉಕಣೋ ಆಯ್ತದೆ. ಬರ್ರಿ ಹಾಕಸ್ಕ ಬರ್ರಿ. ಅಯ್ಯೋ ನಮ್ ಜಯಮ್ಮನ್ ಬಿಲ್ಡಪ್ ನಮ್ ಕೈಯಲ್ಲಿ ನೋಡಾಕ್ ಆಯ್ತಿಲ್ಲ. ಜಯಮ್ಮ, ನಿಮ್ ಪ್ರಸಾದ ಮಾಡಿಸ್ತೀಯ ಅಂತ ಹೇಳ್ಬಿಟ್ಟು ನಾನಂತೂ ಮನೆಯಾಗ ಅಡುಗೆ ನೆನೆಯ ಮಾಡಕ್ ಹೋಗ್ಲಿಲ್ಲ. ಒಸಿ ಶಾನೆ ಹಾಕ್ ಕೊಡು. ಬಾಜಿ ಹಾಕೊಡ್ತೀವಿ ಬಾಜಿ. ಏನೇ ಎಮ್ಮನ್ ಟಾಪ್ ಗತ್ತಿಸ್ಬಿಟ್ಟು ಹೆಂಗನು ಉಪ್ಪಿಟ್ಟು ಕೇಸರಿ ಬಾತು ಮಾಡಂಗ್ ಮಾಡಿದ್ವಿ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಮಾಡಿಸ್ತಾನಿರ್ಲಿಲ್ಲ, ಏನೂ ಇರ್ಲಿಲ್ಲ. ಪಾಪ ಎಲ್ಲ ಹಾಕ್ಬಿಟ್ಟ ಹೆಂಗೋ ಮಾಡಿಸ್ಬಿಟ್ಟವಳೆ. ದೇವ್ರ ಒಳ್ಳೇದ್ ಮಾಡ್ಲಿ ಜಯಮ್ಮ. ಒಯ್ತೀನಿ ನಾನು ಎಲ್ರನ್ನೆಲ್ಲ ಕಳಿಸ್ಕೊಡ್ತೀನಿ. ಕಳಿಸಿ ಪ್ರಸಾದನ ಹಾಕಿ. ಆಯ್ತು ಬರೋಮಿಯೇ. ಇನ್ನು ಅಲ್ಲೇ ನಿಂತ್ಕೊಂಡಿದ್ದೀರಾ? ಸರ್ನ ಬರ್ರಿ. ಇಲ್ಲ ಅಂತಂದ್ರೆ ಎಲ್ಲ ಖರ್ಚಾಗೋಗ್ಬಿಡ್ತದ ಅಷ್ಟೇ. ನೀನಿಯಾ ಆಮೇಕಿಂತ ಬೇಕು ಅಂದ್ರೂ ಸಿಗಾಕಿಲ್ಲ. ಯೋನ ಜಯಮ್ಮ ಅಪ್ರೂಪಕ್ಕೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟು ಮಾಡಿಸ್ಬಿಟ್ಟವಳು ಪ್ರಸಾದ. ಯೋಷ್ಟು ಬೇಕು ಅಷ್ಟೇ ಬಿರಿಯಂಗೆ ತಿನ್ಕೊಳ್ಳಿ. ನಾನೀಗ ಹೋಗಿ ತಿನ್ಕೊಬಿಟ್ಟು ಇನ್ನೊಂದು ಕಿತ ಬೊತ್ತಿನ ತಿನ್ನಕ್ಕೆ. ನೀನ್ ಬಿಡು, ಪುಕ್ಸಟ್ಟೆ ಅಂದ್ರೆ ಬಂದ್ಬಿಡ್ದಂಗಿರ್ತೀಯಾ? ಪೊದ್ದಿ ಪ್ರಸಾದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನಗಿನ ಮುಂಚೆ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟಿದ್ಯಲ್ಲ ನೀನು. ನಾನೆಲ್ಲಿ ಬಿಟ್ಬಿಟ್ಟು ಓಡ್ ಬಂದೆ? ಕರಿತಾ ಇದ್ದೀನಿ. ನೀನ್ ಬಂದೆ ಅಂತ ಅಲ್ಲೇ ನಿಂತ್ಕೊಂಡಿದ್ದೆ. ಅಯ್ಯೋ ಉಪ್ಪಿಟ್ಟು ಕೇಸರಿ ಬಾತ್ ಬೇರೆ ಗಮ್ಗುಡ್ತಾ ಇತ್ತಾ. ಅದಕ್ಕೆ ನಾನಂತೂ ಹಾಕಿಸ್ಕೊಂಡ್ ತಿಂತಾ ಇರೋಣ ಅಷ್ಟೊತ್ತಿಗೆ ಬತ್ತೀಯ ಅಂತ ಹೇಳ್ಬಿಟ್ಟು ಓಡೇ ಬಂದ್ಬಿಟ್ಟೆ ನೋಡ್ ನಾನು. ಬುಡತ್ತಾಗೆ ನಾನಿನ್ ಮಂತಾಗೆ ಇದೆಯಾ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ ಇದೀನಿ ಒಬ್ಳೆ. ನೀನಿಯಾ ಒಸಿ ಕೇಸರಿ ಬಾತ್ ಶಾನೆ ಹಾಕ್ಬಿಟ್ಟೆ ಕೊಡಪ್ಪು. ನಾನು ಜಯಮ್ಮ ಕ್ಲೋಸ್ ಫ್ರೆಂಡು. ಅಯ್ಯೋ ಅಕ್ಕ ಹಾಕಿಸ್ಕೊಳಕ. ಅಯ್ಯೋ ಅದ್ರಾಗ ಏನಂತೆ? ಬರ್ರಿ. ಆಮೇಕಿಂದ ಮಾತಾಡೋಣ. ಪಶ್ಪ ಉಪ್ಪಿಟ್ಟು ಕೇಸರಿ ಬಾತ್ ಹಾಕಿಸ್ಕೊಳ್ಳೋಣ. ಜಯಕ್ಕನ್ ಕರೀಲೇ ಇಲ್ವಲ್ಲಿ, ಹಂಗೆ ಬಿಟ್ಬಿಟ್ಟು ಬಂದೇ ಬಿಟ್ವಲ್ಲೇ. ವಾಸನೆ ಇಟ್ಕೊಂಡು ಆವಕ್ಕನೆ ಬತ್ತೆ. ಬಾ ಸುಮ್ಕೇನಿಯ. ಇನ್ನೊಂದ್ ಪ್ಲೇಟ್ ಕೊಡಪ್ಪ ನನ್ ಗಂಡಂಗುನುವೆ. ಇನ್ನೊಂದ್ ಪ್ಲೇಟ್ ಕೊಡು. ಆಯ ಬರೋದು ಇಲ್ಲ, ಎಂತದೂ ಇಲ್ಲ. ಸಾಕ್ ಪ್ರಸಾದನೇ. ಒಂದೊಂದ್ ಸ್ಪೂನ್ ತಿಂದ್ರು ಪ್ರಸಾದನೇ. ಬಾ ಈ ಕಡೆ ಸರಜಿ. ಅಯ್ಯೋ ಆಯ್ತು ತಗೊಂಡು ಹೋಗಕ್ಕ. ಜಯಮ್ಮ ಅಂತೂ ಇಂತೂ ಹೇಳ್ದಂಗೆ ನೀ ಮಾಡಿಸ್ಬಿಟ್ಟೈತ ಪ್ರಸಾದ್ವಾ. ಹೆಂಗೋ ನಿಂಗೆ ಒಳ್ಳೇದಾಗ್ಲಿ ಕಣ್ ಜಯಮ್ಮ. ಗಣೇಶ ನಿಂಗೆ ಬಾಳ ಒಳ್ಳೇದ್ ಮಾಡ್ತದೆ ಬಿಡು. ಉಪದಿ ಎಲ್ಲ ನಿನ್ನ ಆಶೀರ್ವಾದ. ಈ ಜಯಮ್ಮ ಅಂತಾರೆ ಯಾರನ್ನ ಬತ್ತಾರೆ ಊರಾಗ ಹೇಳು. ಯಾರನ್ನು ಮಾಡ್ಸಕ್ ಆಗೋದಿಲ್ಲ ಅಂದ್ರೆ ಮಾಡ್ಸಕ್ ಆಗೋದಿಲ್ಲ. ಯಾರ ಕೈಲೂ ಜಯಮ್ಮ ತರ ಇರಕ್ಕಂತೂ ನಮ್ಮ ಊರಾಗ ಆಗದೇ ಇಲ್ಲ. ಅದೆಷ್ಟು ಕಿತ ಹೇಳ್ತೀಯಾ? ಈ ಕಿತ ಸನ್ಮಾನ ಮಾತ್ರ ಜಯಮ್ಮಂಗೇನೆ ನೀ ನಮ್ಮ ಊರಾಗೆ. ಏನೋ ನೀವೆಲ್ಲ ಹೊಗಳ್ತೀರಪ್ಪ ಶಾನೆ ನೀಯ. ಏನ್ರುಲ್ಲ ಇದು? ಏನೆಲ್ಲ ಉಪ್ಪಿಟ್ಟು ಕೇಸರಿ ಬಾತ್ ಹಂಚ್ತಾ ಇದ್ದೀರಾ? ಹೂ ಗೌಡ್ರೆ, ಜಯಮ್ಮಕ್ಕ ಇವತ್ತು ಪ್ರಸಾದ ಮಾಡ್ಸೈತೆ ಉಪ್ಪಿಟ್ಟು ಕೇಸರಿ ಬಾತು. ಸೌಕರ್ಯ ಮಾಡಿಸ್ಬೇಕಲ್ಲ. ನೀವು ನೆನೇನೋ ಟೊಮಟೊ ಬತ್ತಿನ ಮಾಡಿಸಿದ್ರಂತೆ. ಅದಕ್ಕೆ ನಾನು ಎರಡಿರ್ಲಿ ಅಂತ ಉಪ್ಪಿಟ್ಟು ಕೇಸರಿ ಬಾತು ಎರಡನೂ ಮಾಡಿಸ್ಬಿಟ್ಟೆ. ನಮ್ಮೂರ ಜಯಮ್ಮನ್ ಸಮ ಯಾರು ಬರಕಿಲ್ಲ ಹೇಳಿ. ಅಣ್ಣ ಕೊಡು ಪ್ರಸಾದ್ವಾ. ಎಲೆ ಪೊದ್ದಿ ಪಾರಿ
ನನ್ನೇ ಬಿಟ್ಬಿಟ್ಟು ಪ್ರಸಾದಕ್ಕೆ ಎದ್ದೋ ಬಿದ್ದು ಅಂತ ಓಡ್ ಬಂದಿದ್ರಲ್ವೇ ನಮ್ಮಿ ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಯ್ಯೋ ಜಯಕ ಏನ್ ಮಾಡನಿ ಕಾಯ್ತಾ ಇದ್ವಿ ಪ್ರಸಾದ ಇನ್ನೆಲ್ಲಿ ಖಾಲಿ ಆಗ್ಬಿಡ್ತದೆ ನಿಂಗೂ ಒಂದು ಪ್ಲೇಟು ಎಕ್ಸ್ಟ್ರಾ ಇಸ್ಕೊಂಡಿರನಿ ಅಂತ ಹೇಳ್ಬಿಟ್ಟು ಓಡ್ ಬಂದ್ವಿ ನಿನಗೆ ಇಸ್ಕೊಳಕ್ಕೆ ಅಂತ ನೀವೇ ಮಾತಾಡ್ತಾ ಇದ್ವಿ ವಾ ಹೌದೇನು ಸರಿ ಸರಿ ಇಸ್ಕೊಳ್ಳಿ ಇಸ್ಕೊಳ್ಳಿ ಏನ್ ಗೌಡ್ರು ಬೇರೆ ಬಂದು ನಿಂತ್ಕೊಬಿಟ್ಟವ್ರೆ ಇಸ್ಕೊಳ್ಳಿ ಸರ್ ನಾವು ಹೋಗೋಣ ಓ ಕೊಡೋಣ ಬನ್ನಿ ಬನ್ನಿ ಸೌಕರೆ ನೀವು ನೆನ್ನೆ ಮಾಡಿಸಿರೋ ಟೊಮಟೊ ಬಾತ್ ಗಿನ್ನೂ ಉಪ್ಪಿಟ್ಟು ಕೇಸರಿ ಬಾತ್ ಬೊಂಬಾಟಾಗೈತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾವ್ರೆ ಬರ್ರಿ 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 ಕಾಸಿಲ್ಲ ಕಾಸಿಲ್ಲ ಅಂತಿದ್ದಲ್ಲ ಜಯಮ್ಮ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿಸ್ಬಿಟ್ಟಿದ್ಯಾ ಇದೇನ್ ಗೌಡ್ರ ಹಿಂಗೆ ಹೇಳ್ತೀರಾ ಪ್ರಸಾದ ಮಾಡ್ಸಕ್ಕೇನಂತೆ ನನಗೆ ಕಿತ್ತ ಸನ್ಮಾನ ಬೇರೆ ಮಾಡ್ತಾರೆ ಪ್ರಸಾದ ಮಾಡಿಸ್ತಿಲ್ಲ ಅಂದ್ರೆ ಮುರುವಾದಿರ್ತದೆ ಹೇಳಿ ಅದಕ್ಕೆ ಪ್ರಸಾದನ ಮಾಡಿಸೋದು ಹಾಕೊಡ್ರಪ್ಪ ನಮ್ ಗೌಡ್ರಿಗೆ ಬನ್ನಿ ಬನ್ನಿ ಗೌಡ್ರೆ ಗಣೇಶ ಪ್ರಸಾದ ತಿನ್ಕೊಂಡು ಹೋಗಿವ್ರಂತೆ ಹಾಕೊಡಿ ಏನ್ ನೋಡಿರಿ ನಾನಂತೂನುವೆ ಉಪ್ಪಿಟ್ಟು ಕೇಸರಿ ಬಾತ್ ತಿನ್ನನಿ ಅಂತ ಹೇಳ್ಬಿಟ್ಟು ನಾಷ್ಟ ಮಾಡಕ್ಕೆ ಹೋಗ್ಲಿಲ್ಲ ನೋಡ್ ನಾನಂತೂನುವೆ ನಾನು ಅಷ್ಟೇ ಮಾಡಕ್ಕೇನೆ ಹೋಗ್ಲಿಲ್ಲ ಇದೇನ್ಲೆ ಸರೋಜಿ ಎರಡೆರಡು ಪ್ಲೇಟ್ ಹಾಕ್ಸ್ಕೊಬಿಟ್ಟಿದ್ಯಲ್ಲೇ ನನ್ ಗಂಡಂಗೊಂದ್ ಪ್ಲೇಟ್ ಬೇಡವನಕ್ಕ ಇನ್ನು ಬೆಳಿಗ್ಗೆ ಏನು ಮಾಡೇ ಇಲ್ಲ ನಾನು ತಿರುಗಿ ಹೋಗಿತಾನ ಮಕ್ಕೆ ಓ ಸೊರು ಆಯ್ತು ಏನಜಿ ನೀನ್ ಇಷ್ಟ ತಡವಾಗಿ ಬರ್ತಾ ಇದೀಯ ಊರು ಮುಂದಾಗ ಬರ್ಬೇಕಿತ್ತೆ ಏನ್ ಇಷ್ಟ ತಡವಾಗಿ ಬರ್ತಿದ್ಯಾ ಪ್ರಸಾದ ಇಸ್ಕೊಳಕ್ಕೆ ವಾ ಯಮ್ಮ ಆಗ್ಲೇ ಒಂದ್ ವರ್ಷ ಇಸ್ಕೊಂಡು ಹೋಗಿ ತಿಂದಾಕಿ ಇವಾಗ ಇನ್ನೊಂದ್ ವರ್ಷಕ್ಕೆ ಓಡ್ಬಿಟ್ಟು ಬಂದ್ಬಿಟ್ಟೈತೆ ನೀಯಂ ಬರ್ದಂಗೆ ಇತ್ತಾಳೇನೆ ಇದನ್ನ ಏನ್ ಅನ್ಕೋಬಿಟ್ಟವಳು ಪ್ರಸಾದ ಅನ್ಕೊಂಡವಳು ಇಲ್ಲ ಅಂತ ಹೇಳಿದ್ರೆ ಯಾವ್ದೋ ಬೀಗ್ರೂಟ ಅನ್ಕೋಬಿಟ್ಟವಳು ನೋಡಿ ಅಮ್ಮನ್ ಕತೆಯ ಜಯಮ್ಮ ಕೇಸರಿ ಬಾತ್ ಅಂತೂ ಬಾಯಿ ಇಕ್ಕಿದ ತಕ್ಷಣ ಕರ್ಗೋಯ್ತಾ ಇತ್ತು ಅಷ್ಟು ಸಂದಕೈತೆ ಕೇಸರಿ ಬಾತ್ ಮಾತ್ರನುವೆ ಮತ್ತೆ ನಾನ್ ಮಾಡ್ಸಿದ್ಮೇಲೆ ಸಂದಕ್ಕೆ ಇರ್ಬೇಕಲ್ಲ ಬಾಳ ಸಂದಕೈತೆ ಜಯಮ್ಮ ಯಾಕೆ ಒಂದೇ ಒಂದು ಇಸ್ಕೊಂಡು ಹೋಯ್ತಿದ್ಯಾ ಇನ್ನೊಂದು ಇಸ್ಕೊಂಡು ಹೋಗು ನಿಂಗೆಲ್ಲ ಆಯ್ತದೆ ಒಂದೇ ಒಂದು ಏನಪ್ಪ ಸಂದಕ್ಕಿತ್ತು ಇನ್ನೊಂದು ಪ್ಲೇಟ್ ಕೊಡಪ್ಪ ಈ ಅಮ್ಮ ಇವತ್ತು ಖಾಲಿ ಆಗ ಗಂಟ ಬಿಡೋದೇ ಇಲ್ಲ ಸರಿ ಸರಿ ಇರಿ ಕೊಡ್ತೀನಿ ಇಲ್ಲ ಹುಡ್ಗ ಊರವ್ರಿಗೆಲ್ಲ ಆಯ್ತು ತಾನೆ ಆಮೇಲೆ ನೀನ್ ಮುರುವದಿ ಹೋಗಿಲ್ಲ ತಾನೆ ಸುಮ್ಕಿರ್ ಜಯಮ್ಮಕ್ಕ ಇನ್ನು ಎಷ್ಟು ತಿಂತಾರೆ ಅಯ್ಯೋ ಪಾಪ ಇನ್ನು ಎಷ್ಟು ತಿಂದವ್ರು ಸುಮ್ಕಿರು ಏನೋ ಸ್ವಲ್ಪ ಸ್ವಲ್ಪ ತಿನ್ಕೋತಾರ ಅಷ್ಟೇ ನೀಯ ಆದ್ರೂ ಈ ಜಯಮ್ಮನ್ ಮುರುವಾದಿ ಪ್ರಶ್ನೆ ನೋಡ್ಕೊಂಡ್ ಹಾಕು ಆಯ್ತಾಯ್ತು ಅದಕ್ಕೆ ಕಡಿಮೆ ಕಡಿಮೆನೆ ಹಾಕೊಡಿಸ್ತಾ ಇರೋದು ನೋಡ ಯಮ್ಮನ್ ಹೆಂಗ್ ಆಡ್ಕತ್ತಾಳ ನನ್ನೇ ನಿನ್ಯ ಬಿಡತ್ತಾಗಿ ಪದಿ ನಾನು ಹಾಕೋಣ ಅನ್ಕೊಂಡೆ ಈ ಜಯಮ್ಮ ನಾನು ಸೇರ್ಕೊಂಡು ಮಾಡ್ಸೋಣ ಅನ್ಕೊಂಡೆ ಈ ಜಯಮ್ಮನ ನಾನೇ ಮಾಡಿಸ್ತೀನಿ ಬಿಡಕ ಅಂತ ಹೇಳ್ಬಿಟ್ಟು ಆತಗೆಲ್ಲ ಈ ಅಮ್ಮನೆ ಮಾಡಿಸ್ಬಿಟ್ಟವಳೆ ಬಿಡು ಗಣೇಶನ್ ಸಾಕಕ್ಕ ದಿನ ಬೇಕಾದ್ರೆ ಒಂಚೂರು ಪುಳಿಯೋಗ್ರೇನು ಮೊಸರನ್ನನು ಚಿತ್ರಾನ್ನ ಮೊಸರನ್ನನು ಏನಾರ ನಾವು ಮಾಡಿಸಿದ್ರೆ ಆಯ್ತು ಏನಂತೀಯ ಹೂ ಕಣಕ್ಕ ನಾನು ಮೈಕ್ ಸೆಟ್ ಎಲ್ಲನೂ ಕೊಡಿಸ್ತಾ ಇಲ್ಲ ಅಂದಿದ್ರೆ ನಾನು ಪ್ರಸಾದನೇ ನಿನಿಯ ಮಾಡಿಸ್ತಾ ಇದ್ದೆ ಮತ್ತೆ ನಾನು ನೀನು ಸೇರ್ಬಿಟ್ಟೆ ನಿನಿಯ ನಾಳೆ ಈ ಚಿತ್ರಾನ್ನ ಮೊಸರನ್ನನು ಏನಾರ ಮಾಡ್ಸೋಣ ಬಿಡಕ್ಕ ಇನ್ನೇನು ಇಬ್ರು ಸೇರಿದ್ರೆ ಇನಿಯಾಸ ಆಯ್ತದೆ ಅದೇ ನಾನು ಹಂಗೆ ಅನ್ಕೊಂಡಿದ್ದೆ ಹಂಗೆ ಮಾಡ್ಸೋಣ ಬಿಡು ಇನ್ನೇನು ಇವತ್ತೆಲ್ಲ ಪೂಜೆ ಎಲ್ಲ ಇವತ್ತೇನು ಜಯ ಮುಂದೆಲ್ಲ ಮುಗೀತದೆ ನಾಳೆ ಸಾಗಾಕ್ತಾರೆ ಇನ್ನ ನಾಳೆ ನೀನೇ ಮಾಡಿಸ್ಬಿಡೋಣ ತಾಗಿ ಹಂಗೆ ಮಾಡಿ ಇನ್ನೇನಂತೀನ ಹಳ್ಳಿನಾಗ ನಾವು ಮಾಡಿಸ್ಲಿಲ್ಲ ಅಂದ್ರೆ ನಮ್ಮೂರ್ ಪೂಜೆಗಳ ಇನ್ನು ಬೇರೆ ಯಾರು ಮಾಡಿಸ್ತಾರೆ ಎಲ್ಲ ಕಂಜೂಸ್ ಮಾಡೋದೇ ನೀವು ವರ್ಷಕ್ಕೊಂದು ಬರೋ ಹಬ್ಬ ಎಲ್ಲ ಕೈಗೂಡಿಸ್ಬಿಟ್ಟು ಮಾಡಬೇಕು ಆವಾಗ ನೀ ಸಂದಕ್ಕಿರೋದು ಅದೇ ಮತ್ತೆ ಪಾಪ ಜಯಮ್ಮ ಅಂತೇಳು ಹಬ್ಳೆ ನೀ ಮಾಡ್ಸೋಳು ಉಪ್ಪಿಟ್ಟು ಕೇಸರಿ ಬಾತ ಇನ್ನು ನಾವು ಮಾಡಿಸ್ಲಿಲ್ಲ ಅಂತಂದ್ರೆ ಹೆಂಗೆ ಹೇಳು ಮಾಡ್ತಾನೆ ಹೇಳಿ ಮತ್ತೆ ಹಂಗಾರೆ ನಮ್ಮ ಮನೆಯವ್ರ ತಂಗ ಮಾತಾಡ್ತೀನಿ ಬಂದ್ಬಿಡು ರಾತ್ರಿಗೆ ಎಲ್ಲ ನೋಡ್ಕೊಂಬಿಟ್ಟು ಏನೇನಾಯ್ತದೆ ಅಂತ ಹೇಳ್ಬಿಟ್ಟು ಪುಳಿಯೋಗ್ರೇನೋ ಚಿತ್ರಾನ್ನ ಏನಾರ ಮಾಡಿಸ್ಬಿಡೋಣ ಆಯ್ತು ಆಯ್ತು ಹೇಳಿ ಜಯಕ್ಕ ಸಾಕಮ್ಮ ಬಾ 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 ಸಾಸನ ಬಾ ತಗೊಂಡೋಗಿವಂತೆ ಪ್ರಸಾದ್ ಬಾ ಗಂಡನು ಕರ್ಕೊಬಿಟ್ ಬಾ